ಹಾಯ್ ಎಲ್ರಿಗೂ. ಸೊ ರಾತ್ರಿ ಹಲ್ಲು ಕಡಿತೀರಾ? ರಾತ್ರಿ ಎಲ್ಲ ಹಲ್ಲು ಕಡಿದು ಬೆಳಿಗ್ಗೆ ಎಲ್ಲ ಜಾ ಪೇನ್, ತಲೆನೋವು ಎಲ್ಲ ಇರುತ್ತಾ? ಸೊ ಇದನ್ನೇ ನಾವು ಇಂಗ್ಲೀಷಲ್ಲಿ ಬ್ರಕ್ಸಿಸಮ್ ಅಂತ ಕರಿತೀವಿ. ಸೊ ಬ್ರಕ್ಸಿಸಮ್ ಅಂದರೆ ನಮಗೇ ಗೊತ್ತಿಲ್ಲದೆ ನಾವು ಹಲ್ಲು ಕಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ಗೊತ್ತಿರಲ್ಲ, ಅನ್ಕಾನ್ಷಿಯಸ್ ಸ್ಟೇಟಲ್ಲಿ ಇರ್ತೀವಿ ನಾವು. ಅದನ್ನು ಏನಕ್ಕೆ ಹಲ್ಲು ಕಡಿಯೋದು ಕೇಳಿದ್ರೆ, ನೀವು ಒಂದು ನಮ್ಮ ಮೇಲೆ ಅಪ್ಪರ್ ಜಾ, ಇದನ್ನು ಮ್ಯಾಕ್ಸಿಲ್ಲಾ ಅಂತೀವಿ, ಮ್ಯಾಂಡಿಬಲ್ ಅಂತೀವಿ. ಸೊ ಮ್ಯಾಕ್ಸಿಲ್ಲಾ ಮ್ಯಾಂಡಿಬಲ್ ಎರಡು ಒಂದೇ ಅಲೈನ್ಮೆಂಟಲ್ಲಿ ಇಲ್ಲ ಅಂದರೆ, ಸೊ ಯಾವಾಗಲೂ ಅಲೈನ್ಮೆಂಟ್ ಹೀಗಿರಬೇಕು. ಬಟ್ ಏನಾದರೂ ಒಟ್ಟಿಗೆ ಆ ಅಲೈನ್ಮೆಂಟ್ ಇಲ್ಲ, ಸ್ವಲ್ಪ ಈ ಕಡೆ ಸೈಡ್ಗೆ ಹೋಗೋದಾಗಿರಲಿ, ಮುಂದೆ ಬರೋದಾಗಿರಲಿ, ಇದು ಒನ್ ಮೇಜರ್ ರೀಸನ್ ಆಗುತ್ತೆ ದಟ್ ಹಲ್ಲು ಕಡಿಯೋದಕ್ಕೆ. ಎರಡನೇದು ಏನಾದರೂ ಸ್ಲೀಪ್ ಪ್ರಾಬ್ಲಮ್ಸ್, ನಿದ್ದೆಯಲ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದು, ಇಲ್ಲ ನಿದ್ದೆ ಚೆನ್ನಾಗಿ ಬಂದಿಲ್ಲ ಅಂದರೆ ಅದು ಒಂದು ರೀಸನ್ ಇರುತ್ತೆ. ಇನ್ನೊಂದು ಸ್ಟ್ರೆಸ್ ಆ್ಯಂಡ್ ಆಂಗ್ಸೈಟಿ, ನಿಮಗೆ ತುಂಬ ಸ್ಟ್ರೆಸ್ಸು, ತುಂಬ ಕೆಲಸದ ಒತ್ತಡ ಇದೆ, ನನ್ನ ಕೈಯಲ್ಲಿ ಆಗ್ತಾನೆ ಇಲ್ಲ, ತುಂಬ ನಿದ್ದೆನೇ ಬರಲ್ಲ ನನಗೆ, ಆಂಗ್ಸೈಟಿಯಿಂದ ಆಲ್ಸೋ ನಿಮಗೆ ಹಲ್ಲು ಕಡಿಯೋ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಲ್ಲು ಕಡಿಯೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದರೆ, ನಮಗೆ TMJ ಇಶ್ಯೂ ಬರುತ್ತೆ, ಆಮೇಲೆ ಹಲ್ಲು ಲೆಂತ್ ಕಮ್ಮಿ ಆಗುತ್ತೆ, ತಲೆನೋವು ಬರುತ್ತೆ, ಆಮೇಲೆ ಟೂತ್ ಸೆನ್ಸಿಟಿವಿಟಿ ಆಗುತ್ತೆ. ಸೊ ಈಗ ಬ್ರಕ್ಸಿಸಮ್ ಹೇಗೆ ನಿಲ್ಲಿಸೋದು, ಏನಿಗೆ ಇದಕ್ಕೆ ವಾಟ್ ಇಸ್ ದ ಟ್ರೀಟ್ಮೆಂಟ್ ಫಾರ್ ಬ್ರಕ್ಸಿಸಮ್ ಅಂತ ಬಂದರೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ನೈಟ್ ಗಾರ್ಡ್. ಅದು ಯೂಶ್ವಲಿ ಡೆಂಟಲ್ ಕ್ಲಿನಿಕಲ್ಲಿ ನೀವು ಹೋದಾಗ ನೈಟ್ ಗಾರ್ಡ್ ಅಂತ ಕೊಡ್ತಾರೆ. ಸೊ ಅದನ್ನು ನೀವು ಮಲಗೋಕ್ಕೆ ಮುಂಚೆ ಅದನ್ನು ಹಾಕೊಂಡು ಮಲಗಬೇಕು. ಆ್ಯಂಡ್ ಎರಡನೇದು, ನಿಮ್ಗೆ ಏನು ಸ್ಟ್ರೆಸ್ ಇರುತ್ತೆ ನೀವು ಅದನ್ನು ರಿಡ್ಯೂಸ್ ಮಾಡ್ಕೊಳ್ಳೇಬೇಕು. ಆಮೇಲೆ ಸ್ಲೀಪ್ ಪ್ಯಾಟ್ರನ್ನ ನೀವು ಫಿಕ್ಸ್ ಮಾಡ್ಕೋಬೇಕು. ಇವೆಲ್ಲ ಮಾಡಿದ್ರೂ ಒನ್ ಮೇಜರ್ ಟ್ರೀಟ್ಮೆಂಟ್ ಪ್ಲಾನ್ ಇರೋದೆ, ಯು ಹ್ಯಾವ್ ಟು ವಿಸಿಟ್ ಯುವರ್ ಡೆಂಟಿಸ್ಟ್. ಬೆಳಗ್ಗೆ ಎದ್ದಾಗ ಜಾ ಪೇನ್ ಇದ್ದರೆ ಅದು ನಾರ್ಮಲ್ ಅಲ್ಲ. ಸೊ ಇದೇ ಥರ ನಿಮ್ಗೆ ಇನ್ನೂ ಡೆಂಟಲ್ ಅವೇರ್ನೆಸ್ ವೀಡಿಯೋ ಬೇಕಂದರೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್.